ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 9ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು DSCRT ಅವರ ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಖಂಡಿತವಾಗಿ ಈ ವಿಡಿಯೋವನ್ನು ತಾವುಗಳು ತಪ್ಪದೆ ನೋಡಿ. ಹೆಚ್ಚು ಅಂಕಗಳನ್ನು ನಿಮಗೆ ಏನಾಗ್ತದಪ್ಪ ಅಂದ್ರೆ ಗಳಿಸ್ತದೆ. ಈ ಪ್ಯಾಟರ್ನು ಕೂಡ ನಿಮಗೆ ಯೂಸ್ ಆಗ್ತದೆ. ಓಕೆನಾ? ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಭಾಳಷ್ಟು ಪಾಸಿಂಗ್ ಪ್ಯಾಕೇಜ್ಗಳನ್ನು, ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತದೆ, ಅವುಗಳನ್ನು ಚೆಕ್ಔಟ್ ಮಾಡಿ. ಬರ್ತಕ್ಕಂಥ ಪ್ರಶ್ನೆಗಳನ್ನೇ ಕೊಟ್ಟಿದ್ದೀನಿ. ಈ ಪ್ರಶ್ನೆಗಳು ಕೂಡ ಸಹಿತ ಮಾಡೆಲ್ ಇದ್ದಾವೆ. ಇಲ್ಲಿಂದ ನಿಮಗೆ ಭಾಳಷ್ಟು ಅಂಕಗಳು ಕೂಡ ಸಿಗ್ತದೆ. ಫಸ್ಟ್ ಪ್ರಶ್ನೆ ಇತ್ತು, ಕನ್ನಡದ ವರ್ಣಮಾಲೆಯ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳನ್ನು ಏನಂತಾರೆ ಕೇಳಿದ್ದಾರೆ. ಸೊ ಅಲ್ಪ ಪ್ರಾಣಾಕ್ಷರ ಅಂತಾರೆ, 2 ಮತ್ತು 4 ಮಹಾಪ್ರಾಣಾಕ್ಷರ ಅಂತಾರೆ, 5ನೇ ವರ್ಗದ ಸಾಲು ಅನುನಾಸಿಕ ಅಂತಾರೆ, ಮತ್ತು ಅಹವನ್ನು ಏನಂತಾರಪ್ಪ ಅಂದ್ರೆ ಯೋಗವಾಹಗಳು ಅಂತ ಕರ್ತಾರೆ. ಅದರ ಅಂಕಿ ಸಂಖ್ಯೆನೂ ಕೂಡ ನಿಮಗೆ ಗೊತ್ತಾಗಬೇಕು, ಅದು ಕೂಡ ನಿಮಗೆ ಬಂದರೆ ಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಓಕೆ, ಎರಡನೇದಿತ್ತು, ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಇದರಲ್ಲಿ ಕುಲೋತ್ತುಂಗ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಗುಣಸಂಧಿ ಇಸ್ ದ ರೈಟ್ ಆನ್ಸರ್. ಇನ್ನು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ ಯಾವುದು ಅಂತ ಕೇಳಿದರು. ಹೂವ ಇಸ್ ದ ರೈಟ್ ಆನ್ಸರ್. ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿಗಳನ್ನು ಹೊಂದಿರುವ ಕ್ರಿಯಾಪದಕ್ಕೆ ಏನಂತ ಕರಿತೀರಿ. ವಿದ್ಯಾರ್ಥಕ. ಯಾವುದು ಗುಂಪಿಗೆ ಸೇರಿಲ್ಲ ಅಂತ ಕೇಳಿದ್ದಾರೆ. ಬೆಳ್ಳಗೊಡೆ. ಇದು ಕರ್ಮಧಾರೆಯ ಸಮಾಸ ಬರ್ತದೆ, ನೆನಪಿರಲಿ. ಬಟ್ ಬಾಕಿದೇನಪ್ಪ ಅಂತಂದರೆ ಬಾಕಿದಿರ್ತಕ್ಕಂಥದ್ದು ಒಗ್ಗಟ್ಟು, ಇಮ್ಮಡಿ ಮತ್ತು ಸಪ್ತಸ್ವರಗಳು ಇವೆಲ್ಲ ಏನಪ್ಪ ಅಂದರೆ ದ್ವಿಗು ಸಮಾಸ ಅಂತಕ್ಕಂಥ ನಿಮಗೆ ಗೊತ್ತಿರಲಿ. ಇನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದ್ದಾರೆ. ಅನ್ನು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ. ಅದು ಕೂಡ ನಿಮಗೆ ಈಸಿಯಾಗಿರ್ತಕ್ಕಂಥದ್ದು ಉತ್ತರ ಇತ್ತು. ಇನ್ನು ನೆಕ್ಸ್ಟ್ ಸಂಬಂಧೀಕರಣ ಇದೆ. ವರ್ಣ, ಬಣ್ಣ, ಕಾರ್ಯ ಡ್ಯಾಶ್ ಇದೆ. ಕಾರ್ಯದೇನಾಗ್ತದೆ ಕಜ್ಜ ಆಗ್ತದೆ. ಧಾರವಾಡ ಅಂಕಿತನಾಮ, ಜನರು ರೂಢನಾಮ. ತೈಲ, ಎಣ್ಣೆ, ಘೃತ, ತುಪ್ಪ. ಬೀದಿ ಬೀದಿ, ದ್ವಿರುಕ್ತಿ, ಮನೆ ಮಠ, ಜೋಡು ನುಡಿ ಅಂತ ಬರೀಬೇಕು. 1 ಮಾರ್ಕರ್ ಕ್ವಶನ್. ಕಷ್ಟಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವವನು ಯಾರು. ಪಂಡಿತ. ಜಯಪುರದ ಪೂರ್ವದ ರಾಜಧಾನಿ ಯಾವುದು. ಅಂಬೇರ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವ ತಿಳಿಸಿದ. ಊರಲ್ಲಿರುವ ದೇವಾಲಯದಲ್ಲಿ. ರಾಧಾಕೃಷ್ಣನ್ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು ಕೇಳಿದರು. ರಾಷ್ಟ್ರಪತಿ. ಚಂಡಮಾರಿಯು ಜನರಿಗೆ ಯಾವಾಗ ಕೋಪಗೊಳ್ಳುತ್ತೇನೆ ಅಂತ ಹೇಳ್ತಾಳೆ ಅಂತ ಕೇಳಿದರು. ಚಂಡಮಾರಿಯು ಜನರಿಗೆ ಬಲಿಯನಿತ್ತರೆ ನಾನು ಕೋಪಗೊಳ್ಳುತ್ತೇನೆ ಅಂತ ಹೇಳ್ತಾಳೆ. ಬಿದಿರು ಹೇಗೆ ಬೆಳೀತದ. ಹುಟ್ಟುತ್ತಾ ಹುಲ್ಲಾಗಿ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತಾ ಬೆಳೀತದ. ಭರತೇಶ ವೈಭವದ ಕರ್ತೃ ಯಾರು ಕೇಳಿದ್ದಾರೆ. ಸೊ ರತ್ನಾಕರ ವರ್ಣಿ ಇಸ್ ದ ರೈಟ್ ಆನ್ಸರ್ ಅಂತ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು 2 ಮಾರ್ಕರ್ ಕ್ವಶನ್. ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ಬರೀರಿ ಅಂತ ಕೇಳಿದರು. ರೈಗಳ ಮನೆಯು 4 ಕಡೆ ಉಸುಬು ಹರಡಿದ್ದ ಮರುಭೂಮಿ ಪ್ರದೇಶದಲ್ಲಿತ್ತು. ಅಲ್ಲಿ ಮಧ್ಯಾಹ್ನದ ವೇಳೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಬಿನ ಕಾವಿನಿಂದಲೇ ನೀರು ಕಾಯ್ದು ಬರುತ್ತಿತ್ತು. ಕಾರಂತರು ಬಿಸಿನೀರು ಸ್ನಾನ ಮಾಡುವವರು, ಆದರೆ ಶ್ರೀಪತಿಗೆ ಅದು ಆಗದು. ಅವರಿಗೆ ತಣ್ಣೀರು ಬೇಕಿತ್ತು. ಅದಕ್ಕಾಗಿ ಅವರು ಕಾದ ನೀರನ್ನು ಆರಿಸಿ ತಣ್ಣೀರಲ್ಲೇ ಸ್ನಾನವನ್ನು ಮಾಡ್ತಾರೆ. ಇನ್ನು 1000 ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು ಏಕೆ ಅಂತ ಕೇಳಿದರು. 1000 ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು, ಏಕೆಂದರೆ ಕಷ್ಟಕಾಲದಲ್ಲಿ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ. ಮೇಧಾವಿಯು ಶೂರನು, ಕಾರ್ಯದಕ್ಷನು, ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನು ಒಬ್ಬನೇ ರಾಜ್ಯಕ್ಕೆ ಮತ್ತು ರಾಜನಿಗೆ ಮಹತ್ತರ ಶ್ರೇಯಸ್ಸನ್ನು ತಂದುಕೊಡಬಲ್ಲ. ಹಾಗಾಗಿ 1000 ಮೂರ್ಖರಿಗಿಂತ ಒಬ್ಬ ಪಂಡಿತನೇ ಲೇಸು. ಇನ್ನು ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರ್ತವೆ ಅಂತ ಕೇಳಿದರು. ವೀರಗಾಸೆ ಕುಣಿತದ ವೇಷಭೂಷಣಗಳು ವಿಶೇಷವಾಗಿರ್ತವೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಸಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೇಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ, ಕಾಲ್ಗೆಜ್ಜೆಯನ್ನು ಧರಿಸಿರ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೀತದೆ ಅಂತ ಕೇಳಿದ್ದಾರೆ. ಸೊ ಡೊಳ್ಳು ಕುಣಿತದ ಜನಪದದ ಕಲೆಗಳಲ್ಲಿ ವಿಶಿಷ್ಟವಾದದ್ದು ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯ ದಿನಗಳಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೀತದೆ. ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವದ ಮಹಿಮೆ ಅಥವಾ ಭಕ್ತರ ಕಥೆಯೇ ಆಗಿರ್ತದೆ. ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯ ಹೇಗೆ ಸಾರಿದ್ದಾನೆ ಅಂತ ಕೇಳಿದರೆ. ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಫ್ರೆಂಡ್ಸ್. ಕವಿರಾಜ ಮಾರ್ಗದಲ್ಲಿ ಶ್ರೀವಿಜಯನು ಕನ್ನಡಿಗರನ್ನ ಕುರಿತು, ಆ ನಾಡಿನ ಜನರು ಪದವನ್ನರಿತು ಮಾತನಾಡಬಲ್ಲವರು, ನುಡಿದಂತೆ ನಡೆಯಬಲ್ಲವರು, ಅವರು ಅತಿ ಚತುರರು, ಓದು ಬರಹ ಕಲಿಯದಿದ್ದರೂ ಕಾವ್ಯ ಕಟ್ಟಿ ಬಲ್ಲ ಪರಿಣತಿ ಉಳ್ಳ ಬುದ್ಧಿವಂತರೆಂದು ಕೊಂಡಾಡಿದ್ದಾನೆ. ಇನ್ನು ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನೇಸೇನ ಏನು ಹೇಳಿದ್ದಾನೆ.
ಕವಿನೆಯಸೇನ ಸಕ್ಕದಂ ಪೆಳವಡೆ ನೆರಂ ಸಕ್ಕದಂ ಪೇರಿಗೆ ಶುದ್ಧ ಕನ್ನಡದೋಳು ತಂದಿಕ್ಕೋದೆ ಸಕ್ಕದಂ ತಕ್ಕುದೆ ಬೆರಸಲ್ಕೆ ಗುರುತ ಮುಮಂ ತೈಲಮೂಮಂ. ಅಂದರೆ ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಅಸ್ವಾದು ಮಿಶ್ರಣ ಬೇಡ, ಅಂದರೆ ಕನ್ನಡ ಸಂಸ್ಕೃತದ ಮಿಶ್ರಣ ಬೇಡ ಎಂದಿದ್ದಾನೆ. ಶುದ್ಧ ಕನ್ನಡದೋಳು ತಂದಿಕ್ಕೋದೆ ಸಕ್ಕದಂ ಎಂದಿದ್ದಾನೆ ಕವಿ ನಯಸೇನ. ಇನ್ನು ಪುಟ್ಟದಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರ್ತದೆ ಅಂತ ಕೇಳಿದರು. ಪುಟ್ಟದಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಹಾರ್ತದೆ. ಪುಟ್ಟ ಹಕ್ಕಿಗೆ ಭುಜಂಗನ ಭಯ, ಆಕಾಶದಲ್ಲಿ ಗಿಡುಗನ ಭಯ ಸಹಿತ ಇದೆ. ಇನ್ನು ಲೂಯಿಸ್ ಅಟೈಡೆ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದ? ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಪೋರ್ಚುಗೀಸ್ ರಾಜದ್ರೋಹಿ ರೋಜಾರಿಯೋಗೆ ನೀವು ಆಶ್ರಯ ನೀಡಿದ್ದೀರಿ, ಆತನನ್ನು ಕೂಡಲೇ ನಮಗೆ ಒಪ್ಪಿಸಬೇಕು. ಮೇಲಾಗಿ ನೀವು ಕಳೆದ ಹಲವು ವರ್ಷಗಳಿಂದ ಕಷ್ಟವನ್ನು ಕೊಟ್ಟಿಲ್ಲ, ಒಂದು ವಾರದೊಳಗೆ ಕಪ್ಪವನ್ನು ಕೊಡಬೇಕು. ನಾವು ನೀಡಿದ್ದ ನಿಮಗೆ ಕಾಳಮೆಣಸಿನ ಎಂಬ ಬಿರುದನ್ನು ಹಿಂದಕ್ಕೆ ಪಡೆಯಬೇಕಾಗುತ್ತದೆ ಅಂತ ಪತ್ರವನ್ನು ಬರೀತಾನೆ. ದುರ್ಗಪ್ಪ ಶಂಕರ ನನಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳು ಏನು? ಕುಡಿತಮ್ಮ ಮೊದಲು ಜೀವ ಬದುಕಲಿ, ಜೀವಕ್ಕೆ ಯಾವ ಕುಲನೂ ಇಲ್ಲ. ಗಾಳಿಗೆ ಕುಲ ಇದೆಯಾ ತಮ್ಮ? ನೀರಿಗೆ ಕುಲ ಇದೆಯಾ? ನೆಲಕ್ಕೆ ಕುಲ ಇದೆಯಾ? ಇದೆಲ್ಲ ನಾವು ಮಾಡಿಕೊಂಡದ್ದು ಎಂಬ ನೀತಿಯ ಮಾತುಗಳನ್ನು ದುರ್ಗಪ್ಪ ಶಂಕರ ನನಗೆ ಹೇಳ್ತಾನೆ. ಇನ್ನು ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳೇನು? ನನ್ನಾಸೆ ಕವನದಲ್ಲಿ ಕವಯಿತ್ರಿಯವರ ಆಸೆಗಳೆಂದರೆ ಬೆಳಕು ನೀಡುವ ಬತ್ತಿ ನಾನಾಗಬೇಕು, ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು, ಸದಾ ಚಿಮ್ಮುತ್ತಲಿರುವ ಚಿಲುಮೆಯಾಗಿ ದಾಹಗೊಂಡವರ ತನುವ ತನಿಸಬೇಕು, ಅಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು, ಮಾನವನ ಅಜ್ಞಾನತೆ ತೊಲಗಿಸಲು ವಾಗ್ದೇವಿಯ ಕೈಯಲ್ಲಿಯ ಗ್ರಂಥವಾಗಿ ಧನ್ಯಳಾಗಬೇಕು, ದಿಕ್ಕಿಲ್ಲದೆ ನರಳಾಡುವ ದೀನರ ಊರುಗೋಲು ನಾನಾಗಬೇಕು, ನೆಲಕ್ಕೆ ಬಿದ್ದು ಹೊರೆಯಾಗುವ ಮುನ್ನ ಅಂತೆ ನನ್ನದಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ ಹರಿಹರ ಮತ್ತು ಕಯ್ಯಾರ ಕಿಞ್ಞಣ್ಣರ ಬಗ್ಗೆ ಇತ್ತು. ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಹರಿಹರದಲ್ಲಿ ಬರಿಬೇಕು ಕಾಲ 1200, ಸ್ಥಳ ಹಂಪೆ, ಕೃತಿ ಗಿರಿಜಾ ಕಲ್ಯಾಣ, ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ. ಇವರನ್ನು ರಗಳೆ ಕವಿ ಅಂತಲೇ ಕರೀತಾರೆ. ಇನ್ನು ಕಯ್ಯಾರ ಕಿಞ್ಞಣ್ಣರೇ ನೋಡಿದರೆ ಕಾಲ 1915, ಸ್ಥಳ ಬಂದ್ಬಿಟ್ಟು ಕಾಸರಗೋಡಿನ ಕಯ್ಯಾರ, ಕೃತಿ ಶ್ರೀಮುಖ ಐಕ್ಯಗಾನ ಪುನರ್ನವಚೇತನ ಕೊರಗ, ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಳ್ವಾಜ್ ನುಡಿಸಿರಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ ಅಂತ ಬರೆದ್ರೆ ಸಾಕು. ಇನ್ನು ಒಂದೇ ಸಾಲಿತ್ತು. ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು. ಸೊ ಇದು ಒಂದು ಸಾಲಿದೆ. ಸೊ ಒಂದು ಸಾಲಿದ್ದಾಗ ನಜಬಜ ಜಂಜರಂ ಅಂತ ಇದೆ. ಸೊ ಯಾವುದು ಬರ್ತದೆ ನೋಡಿ, ಆ 21 ಅಕ್ಷರ. ಭಗನ ಇತ್ತಂದರೆ ಫಸ್ಟು ಉತ್ಪಲ ಮಾಲೆ ಬರ್ತದೆ, ನಜಬಜ ಜಂಜರ ಇತ್ತಂದರೆ ಚಂಪಕ ಮಾಲೆ ಬರ್ತದೆ. ಸೊ ಲಘುಗುರು ಹಾಕಲಿಕ್ಕೆ 1 ಅಂಕ. ಇದು ಅಕ್ಷರಗಣ ಇದೆ, ಸೊ ಅದನ್ನು ಬರೆದ್ರೆ 1 ಅಂಕ ಕೊಡ್ತಾರೆ. ಗಣ ವಿಭಾಗವನ್ನು ಮಾಡಬೇಕು. ಇನ್ನು ಅಲಂಕಾರದಲ್ಲಿ ಈ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತ ಕೇಳಿದ್ದಾರೆ. ಅಲಂಕಾರ ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣನೆ ಮಾಡಿದರೆ ಅದನ್ನೇ ನಾವು ಉಪಮಾಲಂಕಾರ ಅನ್ನೋದು. ಉಪಮೇಯ ಗೀಜಗನಗೂಡು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ, ಸಮಾನ ಧರ್ಮ ತೂಗಾಡುತ್ತಿದ್ದವು. ಇಲ್ಲಿ ಸಮನ್ವಯ ಏನದಪ್ಪ ಅಂದರೆ ಉಪಮೇಯವಾದ ಈ ಜಗನಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಪರಸ್ಪರ ಹೋಲಿಸಿ ವರ್ಣಿಸಿರೋದ್ರಿಂದ ಈ ವಾಕ್ಯ ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು 2 ಗಾದೆ ಮಾತು ಕೊಟ್ಟಿದ್ರು. ಕಾಯಕವೇ ಕೈಲಾಸ, ಆರೋಗ್ಯವೇ ಭಾಗ್ಯ. ಆ ಗಾದೆಯ ಮಹತ್ವದ ವಿವರಣೆ, ಅರ್ಥ ವಿವರಣೆ, ಭಾಷಾ ಶೈಲಿ ಮತ್ತು ಪದಬಂಧವನ್ನು ಚೆನ್ನಾಗಿ ಬರೆದ್ರೆ ನಿಮಗೆ 3 ಅಂಕಗಳನ್ನು ಕೊಡ್ತಾರೆ. ಇನ್ನು ಸಂದರ್ಭಕ್ಕೆ ಬರೋಣ. ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಅಂತ ಇದೆ. ಸಂದರ್ಭ ಬರೆಯುವಾಗ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀರಿ. ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ 3ಕ್ಕೆ 3 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಇದು SL ಭೈರಪ್ಪ ಬರೆದಿರುವ ನಾಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಪ್ರಬಂಧದಿಂದ ಅಂದರೆ ಗದ್ಯಪಾಠದಿಂದ ಆರಿಸಲಾಗಿದೆ ಅಂತ ಇತ್ತು. ಸೊ ಇದ್ರದ್ದು ಕೂಡ ಸಂದರ್ಭ ಇದೆ ನೋಡಿ. ಓಕೆ, ಸ್ವಾರಸ್ಯನ ಕೂಡ ಏನು ಮಾಡಿ ಅಂತಂದರೆ ನೋಡಿಕೊಂಡು ಚೆನ್ನಾಗಿ ಇದೇ ಪಾಠದಿಂದ ಬರ್ತಕ್ಕಂಥದ್ದು ನಿಮ್ಗೆ ಏನಾಗ್ತದಪ್ಪ ಅಂದರೆ ನಾಳೆ ಎಕ್ಸಾಮಿನೇಷನಲ್ಲಿ ಬರ್ತದೆ. ಸೊ ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಗೆ ಬರ್ತೀನಿ. ಸೊ ಪ್ರಶ್ನೆ ಏನಿತ್ತಪ್ಪ ಅಂತಂದರೆ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಅಂತ ಕೇಳಿದ್ದಾರೆ. ಸೊ ಇದು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಪಾಠದಿಂದ ಬಂದಿರತಕ್ಕಂಥ ವಾಕ್ಯ. ಸೊ ರಾಧಾಕೃಷ್ಣನ್ ಅವರು ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾರೆ. ಇದು ಸ್ವಾರಸ್ಯ ಇತ್ತು. ಓಕೆನಾ. ಇನ್ನು ರಾಜ್ಯಭಾರ ಅಂದರೆ ಕಾಯಕ, ಅದಕ್ಕೆ ಅಂಶ ಇದ್ದರ ಸಾಲದು ಅಂತ ಇದೆ. ಇದು ಗಿರೀಶ್ ಕಾರ್ನಾಡ್ ಬರೆದಿರುವ ತಲೆದಂಡ ನಾಟಕದ ಅಧಿಕಾರ ಅಂತಕ್ಕಂಥ ಗದ್ಯಪಾಠದ ಒಂದು ವಾಕ್ಯ ಇದೆ. ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು. ಇನ್ನು ಮುಂದಿನ ಒಂದು ವಾಕ್ಯ ಇತ್ತು, ಉಭಯ ಪಕ್ಷದಲ್ಲಿ ನಿಮಗೆ ಭೇದವ ಅಂತ ಇದೆ. ಈ ವಾಕ್ಯವನ್ನು ಏನು ಮಾಡಿದಾರಪ್ಪ ಅಂದರೆ ದೇವಿದಾಸ್ ಅವರು ರಚಿಸಿರುವ ಕೃಷ್ಣ ಸಂಧಾನ ಭೀಷ್ಮಪರ್ವ ಚಕ್ರಗ್ರಹಣದಿಂದ ಆರಿಸಲಾಗಿದೆ. ಸೊ ಸಂದರ್ಭ ಮತ್ತು ಸ್ವಾರಸ್ಯ ಪಾರ್ಥ ಭೀಮರನ್ನು ಪ್ರಶ್ನಿಸಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ಇನ್ನು ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಅಂತ ಇದೆ.
ಇದು ಶಿಶುನಾಳರ ಗೀತೆಗಳು ಕವನ ಸಂಕಲನದಿಂದ ಆಯ್ದ ತತ್ವಪದಗಳಂತಕ್ಕಂಥ ಒಂದು ಪದ್ಯಪಾಠದ ವಾಕ್ಯ. ಇನ್ನು ಕರುಣದಿಂದೆ ತಲ್ಲನಿಸಿದೀಪಂ ಅಂತ ಇತ್ತು. ಇದು ಎಸ್ ಬಲಿಯ ನಿತ್ತಡೆ ಮುನಿಯಂ ಅಂತಕ್ಕಂಥ ಜನ ಬರೆದಿರ್ತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಓಕೆ, ಎಸ್ ಅಭಯಮತಿ ಮಾರಿದತ್ತನಿಗೆ ಹೇಳೋ ಸಂದರ್ಭದಲ್ಲಿ ಬಂದಿದೆ. ಪದ್ಯ ಮೋಸ್ಟ್ ಇಂಪಾರ್ಟೆಂಟ್ ಅದ, ಬಂದರೂ ಕೂಡ ಬರ್ಬೋದು ನಾಳೆ. ಹೇಮಂತ ಋತುರಾಜನಿಗೆ ಬಂದಿಳಿ ಒಂದು, ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ, ದುಂಬಿಗಳ ದನಿ ಇಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮಗುಂದವ ತರುವ ಮರುತನಿಲ್ಲ. ಇನ್ನು ಮೌಲ್ಯಾಧಾರಿತ ಸಾರಾಂಶಕ್ಕೆ ನಿಮಗೆ ಪಾರಿವಾಳ ಪದ್ಯಪಾಠದ ಕೊಟ್ಟಿದ್ದಾರೆ. ಇದೇ ಬರ್ಬೋದು, ಅಥವಾ ಇದ್ರದ್ದು 8 ವಾಕ್ಯದಲ್ಲಿನೂ ಬರ್ಬೋದು, ಅಥವಾ ಇದರದ್ದು ಪದ್ಯ ಪೂರ್ಣ ಮಾಡಲಿಕ್ಕೂ ಕೂಡ ಬರಬಹುದು. ಸೊ ಈ ಥರ ನೀವು ಫಸ್ಟ್ ಆಯ್ಕೆ ಬರಬೇಕು. ಇದು ಸೂರ್ಯ ಮೆಕ್ಕುಂಡಿ ಅವರು ಬರೆದಿರುವ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಅವಾಗ ನೀವೇನು ಮಾಡಬೇಕಂದ್ರೆ ಅದರದ್ದು ಮೌಲ್ಯಾಧಾರಿತ ಸಾರಾಂಶವನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 4 ಮಾರ್ಕನ್ನು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ. ಇನ್ನು ಇದು ನೋಡ್ಕೊಂಡೋಗಿ ಇದು ಬಂದೇ ಬರ್ತಕ್ಕಂಥ ಪ್ರಶ್ನೆ, ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಮತ್ತು ಅದರ ತೀರ್ಪು, ಅಥವಾ ಚೋಳದೊರೆ ಕುಲೋತ್ತಂಗನ ಯುದ್ಧ ಮತ್ತು ಪರಿಣಾಮ ಅಂತ ಇದೆಯಲ್ಲ, ಅದಾದರೂ ನಿಮಗೆ ಗ್ಯಾರಂಟಿ ಬರ್ತದೆ. ಅದು ಪ್ರಶ್ನೆ ನಿಮಗೆ ಇಲ್ಲಿ ಕೊಟ್ಟಿರ್ಬೋದು. ಅಂದರೆ ಈ ಪಾಠದಲ್ಲಿ ಈರಣ್ಣ ಮತ್ತು ಬೀರಣ್ಣನ ಪಾತ್ರಗಳಲ್ಲಿ ಯಾರನ್ನ ಮೆಸ್ತೀರಂತಕ್ಕದ್ದನ್ನು ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟು. ಇನ್ನು ಎಸ್ ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹುದಿಂದ ಬಂದಿರತಕ್ಕಂಥ ಪ್ರಶ್ನೆ, ಹರಿಶ್ಚಂದ್ರ ಮತ್ತು ಗಾನರಾಣಿಯರ ನಡುವಿನ ಸಂವಾದ, ಅದು ಕೂಡ 4 ಮಾರ್ಕರ್ ಕ್ವಶನ್. ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ. ಎಸ್ ಅಥವಾ ಅದರದ್ದು ಸಾರಾಂಶವನ್ನು ಕೂಡ ನಿಮಗೆ ಕೇಳಿದರು. ಈ ಸರಿ ಪಾರಿವಾಳ ಬರ್ಬೋದು, ನಿನ್ನ ಮುತ್ತಿನ ಸತ್ತಿಗೆ ನಿಂತು ಸಲಹು, ಹೇಮಂತ, ಇವು 3 ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಪತ್ರಗಳು ಯಾವುದಿದೆ ನೋಡಿ, ಮಹಿಳಾ ಮತ್ತು ಮಕ್ಕಳ ವಿಶೇಷ ಗ್ರಾಮ ಸಭೆ ಆಯೋಜಿಸುವಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪತ್ರ ಬರೀಬೇಕು. ಸೊ 5 ಮಾರ್ಕ್ ಇದೆ. ಇಂದಗೆ ಸಂಬೋಧನೆ ವಿಷಯ, ಪತ್ರದ ಒಡಲು, ಮುಕ್ತಾಯ, ಭಾಷಾ ಶೈಲಿ ಬರೆದ್ರೆ 5 ಅಂಕ ಕೊಡ್ತಾರೆ. ಇನ್ನೊಂದು ಏನಿದೆ ಅಂದರೆ ಎಸ್ ನಿಮ್ಮ ಕ್ರೀಡೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗೆಳತಿ ಮಂಗಳಾಗೆ ಪತ್ರವನ್ನು ಬರಲಿಕ್ಕೆ ಕೇಳಿದರು. ಸೊ ಒಂದು ಗೆಳತಿಗೆ ಪತ್ರ, ಒಂದು ಮನವಿ ಪತ್ರ ಇತ್ತು. ಇನ್ನು 2 ಪ್ರಬಂಧಗಳಿದ್ದಾವೆ ಫ್ರೆಂಡ್ಸ್. ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇಂದು ಮೊಬೈಲ್ ಬಳಕೆಯ ಸಾಧಕ ಬಾಧಕಗಳು. ಸೊ ಇದರಲ್ಲಿ ಫಸ್ಟ್ ಪೀಠಿಕೆ ಬರೀಬೇಕು, ವಿಷಯದ ನಿರೂಪಣೆ, ಉಪಸಂಹಾರವನ್ನು ಬರೆದ್ರೆ 5 ಅಂಕ ಕೊಡ್ತಾರೆ. ನೀಟಾಗಿ ಅದನ್ನು ಬರೀರಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಮುಗಿಸ್ತೀನಿ. ಬಾಯ್.